ಗ್ಯಾರಂಟಿ 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 ಕಳೆದ ಒಂದು ವರ್ಷದಿಂದ ಇದೊಂದು ಪದ ಇಡೀ ರಾಜ್ಯವನ್ನೇ ಆವರಿಸ್ಕೊಂಡ್ಬಿಟ್ಟಿದೆ. ಗ್ಯಾರಂಟಿಗಳಿಗೆ ನಾಂದಿ ಹಾಡಿದ ಮಹಾಶಯರೇ ಈಗ ಅದನ್ನು ಪೂರೈಸಲು ಒದ್ದಾಡ್ತಾ ಇದ್ದಾರೆ. ಗ್ಯಾರಂಟಿ ಘೋಷಣೆಗೆಂದೇ ಚುನಾವಣಾ ತಜ್ಞರನ್ನ ಹೈರ್ ಮಾಡಿದ ಕಾಂಗ್ರೆಸ್ ಪಾರ್ಟಿ ಈಗ ಕರ್ನಾಟಕದಲ್ಲಿ ಅದಕ್ಕೆ ದುಡ್ಡು ಹೊಂದಿಸೋಕೆ ವಿದೇಶಿ ಆರ್ಥಿಕ ಕಂಪನಿಯನ್ನು ನೇಮಿಸಿಕೊಂಡಿದ್ದಾರೆ. ವಿಶ್ವದಲ್ಲೇ ಟಾಪ್ 3 ಆರ್ಥಿಕ ಸಂಸ್ಥೆಯಲ್ಲಿ ಒಂದಾಗಿರುವ BCG ಬಾಸ್ಟನ್ ಕನ್ಸಲ್ಟಿಂಗ್ ಗ್ರೂಪ್ ಈಗ ಕಾಂಗ್ರೆಸ್ ಸರ್ಕಾರಕ್ಕೆ ಅಡ್ವೈಸ್ ಮಾಡುತ್ತಂತೆ. ಹಾಗಾದರೆ ಏನು ಈ ಕನ್ಸಲ್ಟೆನ್ಸಿ, ಅದು ಏನು ಸಲಹೆ ಕೊಡ್ತಾ ಇದೆ, ಎಷ್ಟು ಚಾರ್ಜ್ ಮಾಡ್ತಾ ಇದೆ, ಮತ್ತೆ ಈ ಪರಿಸ್ಥಿತಿ ಯಾಕೆ ಬಂತು, ಎಲ್ಲವನ್ನೂ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಸಿಕೊಂಡು ಹೋಗಲು ಸಿದ್ದು ಸರ್ಕಾರಕ್ಕೆ ದೊಡ್ಡ ಚಾಲೆಂಜ್ ಆಗ್ತಾ ಇದೆ. ಈ ಗ್ಯಾರಂಟಿಗಳು ಒಂದು ಕಡೆ ರಾಜಕೀಯವಾಗಿ ಲಾಭ ತಂದು ಕೊಟ್ಟರೆ ಮತ್ತೊಂದು ಕಡೆ ಆರ್ಥಿಕವಾಗಿ ದುಡ್ಡು ಹೊಂದಿಸೋಕೆ ಕಷ್ಟ ಆಗ್ತಾ ಇದೆ. ಇದುವರೆಗೂ ಕೂಡ ಸರ್ಕಾರ ಮಹಿಳೆಯರಿಗೆ ಹಣ ನೀಡುವ ಗೃಹಲಕ್ಷ್ಮಿ ಯೋಜನೆಗೆ 23,098 ಕೋಟಿ ರೂಪಾಯಿಯಷ್ಟು ಖರ್ಚು ಮಾಡಿದೆ. 200 ಯೂನಿಟ್ ಉಚಿತ ಯೋಜನೆ ಅಂದರೆ ಗೃಹಜ್ಯೋತಿಗೆ 10,207 ಕೋಟಿ ರೂಪಾಯಿಗಳಷ್ಟು ಖರ್ಚು ಮಾಡಿದೆ. ಮಹಿಳೆಯರಿಗೆ ಉಚಿತ ಬಸ್ ಯೋಜನೆ ಅಂದರೆ ಶಕ್ತಿ ಯೋಜನೆಗೆ 4,054 ಕೋಟಿ ರೂಪಾಯಿಗಳಷ್ಟು ಖರ್ಚು ಮಾಡಿದೆ. ಅದೇ ರೀತಿ ಅನ್ನಭಾಗ್ಯ ಯೋಜನೆಗೆ 7,364 ಕೋಟಿ ಮತ್ತೆ ಯುವನಿಧಿ ಯೋಜನೆಗೆ 93 ಕೋಟಿ ರೂಪಾಯಿಯಷ್ಟು ಖರ್ಚು ಮಾಡಿದ್ದಾರೆ. ಇದು ಎಲ್ಲ ಸೇರಿ 5 ಗ್ಯಾರಂಟಿಗಳಿಗೆ ವಾರ್ಷಿಕವಾಗಿ 44,816 ಕೋಟಿ ರೂಪಾಯಿಯಷ್ಟು ಖರ್ಚಾಗಿದೆ. ಇದು ಕೇವಲ ಮೇ ತಿಂಗಳಿನವರೆಗೂ ಆಗಿರುವ ವೆಚ್ಚ. ಸಿಎಂ ಸಿದ್ದರಾಮಯ್ಯನವರು ಈ ವರ್ಷ ಬಜೆಟ್ನಲ್ಲಿ 52,000 ಕೋಟಿ ರೂಪಾಯಿಯಷ್ಟು ಮೀಸಲಿಟ್ಟಿದ್ದಾರೆ. ಇದರಿಂದಾಗಿ 27,354 ಕೋಟಿ ರೂಪಾಯಿಯಷ್ಟು ಆದಾಯ ಕೊರತೆ ಸೃಷ್ಟಿಯಾಗಿದೆ. ಇದಲ್ಲದೆ ಇದೇ ಮೊದಲನೇ ಬಾರಿಗೆ ರಾಜ್ಯದ ಸಾಲ 1 ಲಕ್ಷ ಕೋಟಿ ರೂಪಾಯಿ ದಾಟಿದೆ. ಇಷ್ಟೆಲ್ಲ ಕಷ್ಟ ಇದ್ದರೂ ಸಿದ್ದು ಸರ್ಕಾರ ಶತಾಯಗತಾಯ 5 ವರ್ಷಗಳ ಕಾಲ ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಸುತ್ತೇವೆ ಅಂತ ಹೇಳ್ತಾ ಇದೆ. ಮತ್ತೆ ಅದರ ಜೊತೆಗೆ ಆದಾಯ ಹೆಚ್ಚು ಮಾಡೋಕೆ ಪರದಾಡ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ 3 ರೂಪಾಯಿ ಏರಿಕೆ ಮಾಡಿದ್ದಾರೆ. ಆಸ್ತಿಗಳ ಗೈಡೆನ್ಸ್ ವ್ಯಾಲ್ಯೂವನ್ನು 15ರಿಂದ 30% ಹೆಚ್ಚಳ ಮಾಡಿದ್ದಾರೆ. ಎಲ್ಲ ಸ್ಲ್ಯಾಬ್ನ IML ಅಂದರೆ ಇಂಡಿಯನ್ ಮೇಡ್ ಲಿಕ್ಕರ್ ಮೇಲೆ ಹೆಚ್ಚುವರಿ 20% ಅಬಕಾರಿ ಸುಂಕವನ್ನು ವಿಧಿಸಿದ್ದಾರೆ. ಬಿಯರ್ ಮೇಲಿನ AED ಅಂದರೆ ಎಡಿಷನ್ ಎಕ್ಸೈಸ್ ಡ್ಯೂಟಿಯನ್ನು 175ರಿಂದ 185% ವರೆಗೂ ಹೆಚ್ಚಿಸಿದ್ದಾರೆ. ರಾಜ್ಯದಲ್ಲಿ ಹೊಸದಾಗಿ ರಿಜಿಸ್ಟರ್ ಆಗುವ ವಾಹನ ಮೇಲೆ ಅಡಿಷನಲ್ 3% ಸೆಸ್ನ ಹಾಕಿದ್ದಾರೆ. 25 ಲಕ್ಷ ಹೆಚ್ಚಿನ ಬೆಲೆಯ ಎಲೆಕ್ಟ್ರಿಕ್ ವಾಹನದ ಮೇಲೆ ಲೈಫ್ ಟೈಮ್ ಟ್ಯಾಕ್ಸ್ ಹಾಕಿದ್ದಾರೆ. ಸ್ಟಾಂಪ್ ಡ್ಯೂಟಿ ಚಾರ್ಜ್ನ 200ರಿಂದ 300%ಗೆ ಏರಿಸಿದ್ದಾರೆ. ಇದರ ಜೊತೆಗೆ ಪ್ರಾಪರ್ಟಿ ಟ್ಯಾಕ್ಸ್, ವಾಟರ್ ಟ್ಯಾಕ್ಸ್, ಬಸ್ ಟಿಕೆಟ್ ದರವನ್ನು ಕೂಡ ಏರಿಕೆ ಮಾಡುವ ಸಾಧ್ಯತೆ ಇದೆ. ಇಷ್ಟೆಲ್ಲ ಮಾಡಿದರೂ ಕೂಡ ಗ್ಯಾರಂಟಿಗಳಿಗೆ ಹಣ ಸಾಕಾಗ್ತಾ ಇಲ್ಲ. ಈಗ ಜನರು ಸರ್ಕಾರದ ಮೇಲೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಸರ್ಕಾರ ಮಾತ್ರ ತಲೆ ಮೇಲೆ ಕೈ ಹೊತ್ತು ಕುಳಿತಿದೆ. ಗ್ಯಾರಂಟಿ ಯೋಜನೆಗೆ ಹಣ ಸಾಲದೆ. ಈಗ BCG ಕಂಪನಿ ಬಗ್ಗೆ ನೋಡೋದಾದ್ರೆ ಇದು ಅಮೆರಿಕ ಮೂಲದ ಖ್ಯಾತ ಆರ್ಥಿಕ ಸಂಸ್ಥೆಗಳಲ್ಲಿ ಒಂದು. ಈಗ ದುಡ್ಡು ಇಲ್ಲ ಅಂತ ಆರ್ಥಿಕ ಕಂಪನಿ ಮೊರೆ ಹೋದ ಸರ್ಕಾರ ಮೊದಲೇ ಘೋಷಣೆ ಮಾಡುವಾಗ ಇಂತಹ ಕಂಪನಿಗಳ ಸಲಹೆ ಪಡೆಯಬೇಕಾಗಿತ್ತು. ಆಗ ಇಷ್ಟು ಸಮಸ್ಯೆ ಆಗ್ತಾ ಇರಲಿಲ್ಲ ಎಂಬುದು ಕೆಲವರ ವಾದವಾಗಿದೆ. ಈಗ BCG ಕಂಪ್ನಿನ ಹೈರ್ ಮಾಡಿದ್ದಾರೆ. ಈ ಕಂಪ್ನಿ ಈಗ ಸರ್ಕಾರಕ್ಕೆ ತೆರಿಗೆ ಮತ್ತು ತೆರಿಗೆಯೇತರ ಆದಾಯ ಹೆಚ್ಚು ಮಾಡುವುದು, ವೆಚ್ಚವನ್ನು ಕಡಿಮೆ ಮಾಡುವುದು, ಸರ್ಕಾರ ಮತ್ತು ಪ್ರೈವೇಟ್ ಸಹಭಾಗಿತ್ವ ಕೆಲಸಕ್ಕೆ ಪುಷ್ಟಿ ಕೊಡುವುದು, ತಂತ್ರಜ್ಞಾನ ಮೂಲಕ ಹಣ ಸೋರಿಕೆ ತಡೆಯುವುದು, ಹೀಗೆ ಆದಾಯ ಹೆಚ್ಚಿಸುವ ಸಲಹೆಯನ್ನು ನೀಡುತ್ತೆ. ಈಗ 6 ತಿಂಗಳ ಕಾಲ BCG ರಾಜ್ಯ ಸರ್ಕಾರದ ಹಣಕಾಸು ಇಲಾಖೆ ಜೊತೆಗೆ ಕೆಲಸ ಮಾಡುತ್ತೆ. ಅದಕ್ಕಾಗಿ ಸುಮಾರು 9.5 ಕೋಟಿ ರೂಪಾಯಿಯಷ್ಟು ಚಾರ್ಜ್ ಕೂಡ ಮಾಡಲಾಗ್ತಾ ಇದೆ. ಹಾಗಂತ ಸರ್ಕಾರಗಳು ಈ ರೀತಿ ಸಲಹೆ ಪಡೆಯುವುದು ಹೊಸದೇನಲ್ಲ. ಬಿಜೆಪಿ ಸರ್ಕಾರದವರು ಕೂಡ ಇಂತಹ ಸಲಹೆನ ಪಡೆದಿದ್ದಾರೆ. ಬೇರೆ ಬೇರೆ ದೇಶ ಹಾಗೆ ಬೇರೆ ಬೇರೆ ರಾಜ್ಯಗಳು ಕೂಡ ಇಂತಹ ಸಲಹೆಗಳನ್ನ ಪಡೆತಾ ಇರ್ತಾರೆ. ಆದರೆ ಇವರು ದುಡ್ಡು ಇಲ್ಲದೆ ಖಾಲಿ ಕೈಯಲ್ಲಿ ಕುಳಿತಿರುವಾಗ ಇಂಥ ಆರ್ಥಿಕ ಸಲಹೆ ಪಡೆಯುತ್ತಿರುವುದನ್ನು ನೋಡಿ ಎಲ್ಲರೂ ಈಗ ಸಿದ್ದು ಸರ್ಕಾರದ ಕಾಲಿಳಿತಿದ್ದಾರೆ. ಈಗ ಸದ್ಯಕ್ಕೆ BCG ಅವರು ಜಿಲ್ಲಾವಾರು, ಸೆಕ್ಟರ್ ವಾರು ಯಾವ ರೀತಿ ಟ್ಯಾಕ್ಸ್ ವಿಧಿಸಲಾಗುತ್ತಿದೆ, ಐತಿಹಾಸಿಕ ಟ್ಯಾಕ್ಸ್ ಕಲೆಕ್ಷನ್ ಟ್ರೆಂಡ್ ಯಾವ ರೀತಿ ಇದೆ ಅನ್ನೋದನ್ನ ಸ್ಟಡಿ ಮಾಡುತ್ತೆ. ಮತ್ತೆ ದೇಶದ ಬೇರೆ ಬೇರೆ ರಾಜ್ಯದಲ್ಲಿ ಯಾವ ರೀತಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದ್ದಾರೆ, ಅದರಲ್ಲಿ ನಮ್ಮ ರಾಜ್ಯದಲ್ಲಿ ಏನಾದರೂ ಇಂಪ್ಲಿಮೆಂಟ್ ಮಾಡಬಹುದಾ ಅನ್ನೋದನ್ನ ನೋಡ್ತಾರೆ. ಇಂತಹ ಒಂದು ಒಪ್ಪಂದ ಈಗ ರಾಜ್ಯ ಸರ್ಕಾರ ಮತ್ತು BCG ಕಂಪನಿಯೊಂದಿಗೆ ಆಗಿದೆ. ಮುಂದಿನ ದಿನಗಳಲ್ಲಿ ಇನ್ನು ಯಾವೆಲ್ಲ ವಸ್ತುಗಳ ಮೇಲೆ ಸರ್ಕಾರ ಟ್ಯಾಕ್ಸ್ ನ ಏರಿಸುತ್ತೆ ಮತ್ತೆ ದಿನನಿತ್ಯ ವಸ್ತುಗಳ ಬೆಲೆ ಎಷ್ಟರ ಮಟ್ಟಿಗೆ ಏರಿಕೆ ಆಗುತ್ತೆ ಎಂಬುದನ್ನ ಕಾದು ನೋಡಬೇಕಿದೆ ಅಷ್ಟೇ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಏನಾದರೂ ಮಾಹಿತಿ ತಿಳ್ಕೊಂಡಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಮತ್ತೆ ಇದೇ ರೀತಿಯಾಗಿ ಅಪ್ಡೇಟ್ಗೋಸ್ಕರ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.